ಆರೋಪಿಗಳನ್ನ ಬಂಧಿಸಲು ಹೋದ ಮಹಿಳಾ ಅಧಿಕಾರಿಗೆ ಧಮಕಿ. ಮಹಿಳಾ ಸಿಪಿಐ ಮೇಲೆ ಕೈ ಮಾಡಿದ ಕಾಂಗ್ರೆಸ್ ಮುಖಂಡನ ಪುತ್ರರು. ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯ ಬರಬರುತ್ತಾ ಗುಂಡಾ ರಾಜ್ಯ ಆಗುತ್ತಾ ಹೊರಟಿದ್ಯಾ? ಶಾಂತಿ ಅನ್ನೋದು ಬರಬರುತ್ತಾ ಮರೀಚಿಕೆ ಆಗುತ್ತಾ ಹೊರಟಿದ್ಯಾ? ಇಂಥದೊಂದು ಪ್ರಶ್ನೆ ಹುಟ್ಟು ಹಾಕೋದಕ್ಕೆ ಕಾರಣವಾಗಿರೋದು ಈ ವಿಡಿಯೋ ಕಣ್ರಿ. ಇಲ್ಲಿ ಮಹಿಳಾ ಸಿಪಿಐ ಆರೋಪಿಗಳ ಬಂಧನಕ್ಕೆ ಬಂದಿದ್ರು. ಆದ್ರೆ ಆರೋಪಿಯ ತಂದೆ ಹಾಗೂ ಅವರ ಸಹಚರರು ವಶಕ್ಕೆ ಪಡೆಯದಂತೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿರುವ ಘಟನೆ ನಡೆದಿದೆ. ಇನ್ನು ಮಹಿಳಾ ಸಿಪಿಐ ಅಂತಾನೂ ನೋಡದೆ ಯೂನಿಫಾರ್ಮ್ ನಲ್ಲಿರುವ ಅಧಿಕಾರಿಗೆ ಕೈ ಮಿಲಾಯಿಸಿದ್ದಾರೆ. ಬಂಧನಕ್ಕೆ ಬಂದ ಪೊಲೀಸ್ ಕಾಲರ್ ಹಿಡಿದು ತಳ್ಳಿದ್ದಾರೆ. ಇದರಿಂದ ಆರೋಪಿಗಳು ಮತ್ತು ಪೊಲೀಸರ ನಡುವೆ ದೊಡ್ಡ ವಾಕ್ಸಮರವೇ ನಡೆದು ಹೋಗಿದೆ. ನೋಡ್ರಿ, ಇಲ್ಲಿ ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ಮಾಡ್ರಿ ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ನೋಡ್ರಿ ಮೇಡಮ್ ಅವರೇ, ನೋಡ್ರಿ ಇಲ್ಲಿ ಹಲ್ಲೆ ಮಾಡ್ತಿರೋದು. ಅಂದ ಹಾಗೆ ಈ ರೀತಿ ಘಟನೆಗೆ ಕಾರಣವಾಗಿರುವುದು ದಾವಣಗೆರೆಯ ಇಮಾಮ್ ನಗರ ಕಣ್ರಿ. ಇಲ್ಲಿನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಮನೆಯ ಮುಂದೆ ಪೊಲೀಸರು ಮತ್ತು ಆರೋಪಿಗಳ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಸಹಾಯಕರಾಗಿರುವ ಪೊಲೀಸರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಪಾಲಿಟಿಕ್ಸ್ ಪವರ್, ಮಕ್ಕಳ ರಕ್ಷಣೆ. ಅಯೂಬ್ ಪೈಲ್ವಾನ್ ಮಕ್ಕಳು ಜಿಲ್ಲಾ ಆಸ್ಪತ್ರೆಯ ಮುಂದೆ ಒಂದು ಗುಂಪಿನ ನಡುವೆ ಜಗಳ ಆಡಿದ್ರು. ಎರಡು ಗುಂಪುಗಳ ನಡುವೆ ನಡೆದ ಜಗಳ ತಾರಕಕ್ಕೆ ಹೋಗಿತ್ತು. ಇದೇ ವಿಚಾರವಾಗಿ ಅಯೂಬ್ ಪೈಲ್ವಾನ್ ಮಕ್ಕಳಾದ ಹಸೇನ್ ಮತ್ತು ಹುಸೇನ್ ಇಬ್ಬರಿಗೂ ಬಂಧಿಸಲು ಸಿಪಿಐ ಗಾಯತ್ರಿ ಮತ್ತು PSI ಜೊತೆ ಬಂದಿದ್ರು. ಆದ್ರೆ ಅಯೂಬ್ ಪೈಲ್ವಾನ್ ತನ್ನ ಮಕ್ಕಳನ್ನ ಬಂಧಿಸಲು ಅವಕಾಶ ಕೊಡ್ಲಿಲ್ಲ. ಉಲ್ಟಾ ಅಯೂಬ್ ಮಕ್ಕಳು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಹೋಗಿರ್ತಾರೆ. ಇವರು ಸಹಚರರ ಕಾನ್ಸ್ಟೇಬಲ್ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಹಲ್ಲೆ ಮಾಡಿದ್ರು. ಅಯೂಬ್ ಪೈಲ್ವಾನ್ ಸಚಿವ SS ಮಲ್ಲಿಕಾರ್ಜುನನ ಆಪ್ತ ಹಾಗೂ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾನೆ. ಇನ್ನು ಮುಂದಿನ ಚುನಾವಣೆಗೆ ಈತನ ಮಕ್ಕಳಾದ ಹಸೇನ್ ಮತ್ತು ಹುಸೇನ್ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಅದಕ್ಕೆ ಪೊಲೀಸರ ಮೇಲೆ ದರ್ಪ ತೋರಿದ್ದಾರೆ. ಇನ್ನು ಸಿಪಿಐ ಗಾಯತ್ರಿ ಅವರು ಇವರನ್ನ ಬಂಧಿಸಿಯೇ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಲು ಪಣ ತೊಟ್ಟು ಕುಳಿತಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮನೆಯ ಮುಂದೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಇನ್ನು ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. SP ಕೂಡ ಯಾವುದೇ ಮುಲಾಜಿಲ್ಲದೆ ಬಂಧನ ಮಾಡಲು ಅನುಮತಿ ಬೇರೆ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನ ಮಕ್ಕಳನ್ನ ಬಂಧಿಸಲು ಆಗದೆ ಪೊಲೀಸರು ಅಸಹಾಯಕರಾಗಿ ನಿಂತ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕಾಂಜಿ ಪಿಂಜಿ ರಾಜಕಾರಣಿಗಳಿಗೆ ಇರುವ ಗೌರವ ಪೊಲೀಸರಿಗೆ ಇಲ್ವಾಯ್ತಲ್ಲ ಅಂತ ಅನಿಸದೇ ಇರಲಾರ್ದು. ಇನ್ನೂ ಲೇಡಿ ಪೊಲೀಸರ ಮನಸ್ಸು ಮಾಡಿದ್ರೆ ಖಾಲಿ ಗುಂಡು ಹಾರಿಸಿ ಕರ್ಕೊಂಡು ಹೋಗಬಹುದಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಸುಖ ಸುಮ್ಮನೆ ಗುಂಡು ಹಾರಿಸಲು ಅವಕಾಶ ಕೊಡಲ್ಲ ಕಣ್ರಿ. ಹೀಗಾಗಿ ಮಹಿಳಾ ಅಧಿಕಾರಿಯ ಮುಂದೆ ಅನ್ಯಾಯ ನಡೆಯುತ್ತಿದ್ರು ಸುಮ್ಮನೆ ಇರಬೇಕಾದ ಅನಿವಾರ್ಯತೆ ಕಂಡು ಬರ್ತಿದೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.